ನಮ್ಮನೆ ಹತ್ರ ಏನು ಮಾಡೋಕ್ಕೆ ಇಷ್ಟೊತ್ತಲ್ಲಿ ಕಾರ್ ಐತೆ ಅಂತ ಅಂದ್ಕೊಂಡಿರ್ತೀರಲ್ವ. ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿರೋದು. ನಾನು ಹಂಗೆ ಸುಮ್ಮನೆ ಈಚೆ ತಿರುಗಿದ್ನೆಲ್ಲ. ಅವ್ರು ಬಂದರೆ ಇವಾಗ ಜಸ್ಟ್ ಅವ್ರನ್ನ ಹಂಗೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ ಈಚೆ ಕಡೆ. ಅಣ್ಣನ ಕಳ್ಸೋಣ ಅಂತ. ಅವರು ಹೋಗ್ತಾರೆ, ಬೆಂಗಳೂರಿಂದ ಬಂದವರು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಇನ್ನು ಜಸ್ಟ್ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗಬೇಕಿತ್ತು. ನಮ್ಮಪ್ಪ ತಿಂಡಿ ಮುಗಿಸ್ಕೊಂಡು ಹೋಗಿದ್ದಾರೆ. ನಾನು ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಸೀರಿಯಲ್ ನೋಡ್ತಾಯಿತ್ತು. ಹಂಗೆ ನೋಡ್ತಾಯಿದ್ದೆ ಸುಮ್ಮನೆ. ಇವಾಗ ಹೊಡ್ತೀನಿ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಐತೆ, ಆ ಕೆಲಸ ಮುಗಿಸ್ಬೇಕು. ಬೈಕು ನಮ್ಮಪ್ಪ ತೊಗೊಂಡೋಗೋರೆ, ನಾನು ತಂದಿದ್ದೆ, ಅವ್ರು ತೊಗೊಂಡೋದ್ರು. ಇವಾಗ ಹೋಗ್ತೀನಿ. ನಮ್ಮಮ್ಮ ಇವಾಗ ಲೂಸ್ತವ್ರು ಎದ್ಬಿಟ್ಟು, ಅನ್ಕೋಬೇಡಿ ಆಗಲೇ ಎದ್ದವ್ರೆ. ಇವಾಗ ತಿಂಡಿ ಮಾಡೋಕ್ಕೆ ಲೂಸ್ತವ್ರು ಅವರು. ಇವಾಗ ಜಸ್ಟ್ ಅಂಗಡಿ ಹತ್ರ ಬಂದ್ಬಿಟ್ಟು ಕೂತಿದ್ದೀನಿ. ಇಲ್ಲೇನು ಇನ್ನೂ ಯಾರೂ ಕಸ್ಟಮರ್ಸ್ ಇಲ್ಲ, ಅದಕ್ಕೋಸ್ಕರ ಇವಾಗ ಅಂಗಡೀಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರಾದರೂ ಬಂದಾಗ ಕಸ್ಟಮರ್ಸ್ ಅಟೆಂಡ್ ಮಾಡೋದು. ಇವತ್ತೇನು ಕೆಲಸ ಇಲ್ಲ. ಕ್ಲೀನಿಂಗ್ ಏನಾದರೂ ಒಂದು ಸ್ವಲ್ಪ ಧೂಳುಗಿಳಿದ್ರೆ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕೆ ಇವತ್ತು. ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಏನೋ ಐಟಮ್ ತಂದು ಕೊಡಬೇಕಿತ್ತು ಅಂತ. ಅವರು ಪಾತ್ರೆ ತೊಳಿತವ್ರು, ಇನ್ನೂ ಅಡುಗೆ ಮಾಡಿಲ್ಲ. ಇನ್ನೂ ಲೇಟ್ ಅಡುಗೆ ಮಾಡೋದು. 12:48 ರಿಪೀಟೆಡ್ ಎಪಿಸೋಡ್ಸ್ ನಮ್ಮ ಮನೇಲಿ ನೋಡೋದು. ಬಿಗ್ ಬಾಸ್ ರಾತ್ರಿ ಮುಗ್ದೋದ್ರೂ ಮತ್ತೆ ಇವಾಗಲೂ ನೋಡ್ತಾ ಇರ್ತಾರೆ. ಹಂಗೆ ಹೋಗೋಣ ಇವಾಗ ಅಂಗಡಿ ಹತ್ರ. ಸ್ವಲ್ಪ ಅಲ್ಲಾದರೂ ಏನೋ ಒಂಥರ ಬೇಜಾರು ಮನೆ ಹತ್ರ ಇರೋಕ್ಕೆ. ಇವಾಗ ಜಸ್ಟ್ ಊಟಕ್ಕೆ ಬಂದಿದ್ದೀನಿ, ಊಟ ಮಾಡೋಣ ಅಂತ. ನಾನು ಬತ್ತಿದ್ದಂಗೆ ಸೌಂಡ್ ಮಾಡ್ತಾಯಿದ್ದೆ. ಕುಕ್ಕರು ಆಗ್ತಾಯಿದೆ. ಮಕ್ಕಳೇ ಮಾಡಿಬಿಟ್ಟು ಪಾತ್ರೆ ತೊಳ್ಬಿಟ್ಟು ಮಾಡ್ತಾಯಿದ್ದಾರೆ. ಮಾಡಲಿ ನಿಧಾನಕ್ಕೆ ಊಟ ಮಾಡೋಣ. ಇವಾಗ ಇನ್ನೂ 2 o'clock ಅಲ್ವಾ. ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಹಾಕ್ತೀನಿ. ಚಾರ್ಜ್ ಇಲ್ಲ ಫೋನಲ್ಲಿ. ಚೆನ್ನಾಗಿ ಅಲ್ಲಿ ರೀಲ್ಸ್ ಕುತ್ಕಿ ನೋಡಿ ಚಾರ್ಜ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ. ಗೈಸ್, ಇವಾಗ ಅಷ್ಟೇ ಜಸ್ಟ್ ಊಟ ಮುಗೀತು. ಟಿ ವಿ ಆಫ್ ಮಾಡಿಬಿಟ್ಟು ಹೋಗೋಣ ಅಂಗಡಿ ಹತ್ರ. ನಾವು ಅಪ್ಪನ್ನ ಕಳಿಸ್ಬೇಕು ಊಟಕ್ಕೋಸ್ಕರ. ಗಾಡಿ ಕೀ ಇದೊಂದೇ ಪ್ರಾಬ್ಲಮ್ ನಮಗೆ. ಗಾಡಿ ಕೀ ಎಲ್ಲೋ ಜೇಬಲ್ ಐತೆ. ಗಾಡಿ ಕೀ ತೊಗೊಂಡು ಅಂಗಡಿ ಹತ್ರ ಹೋಗ್ತೀನಿ. ಅವ್ರಿಗೂ ಊಟ ಕಳ್ಸೋಕ್ಕೆ ಟೈಮ್ ಆಗಿದೆ ಇವಾಗ. ಗಾಡಿನೂ ಇಲ್ಲೇ ಇದೆ. ನಾವು ಹೋಗೋಣ ಅಂಗಡಿ ಹತ್ರಕ್ಕೆ. ಮಮ್ಮಿ ಅಪ್ಪ ಇಬ್ಬರು ಬೆಂಗಳೂರು ಹೋಗೋರೆ. ನಾನು ಇಲ್ಲಿ ಅಂಗಡಿ ಹತ್ರ ಒಬ್ಬನೇ ಇದ್ದೀನಿ ಇವಾಗ. ಆಮೇಲೆ ಇನ್ನೂ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬೇಕು ಒಂದು 7 ನನಗೆ. ಅದಕ್ಕೋಸ್ಕರನೇ ಅವ್ರು ಇಲ್ವಲ್ಲ, ಅವರು ನೈಟ್ ಬರ್ತಾರೆ. ಅದಕ್ಕೋಸ್ಕರ ನಾನೇ ಮನೆ ಹತ್ರ ಹೋಗ್ಬೋದು. ಇನ್ ಕೇಸ್ ನೀರೇನಾದರೂ ಬಿಟ್ಟರೆ ನೀರು ಹಿಡಿಬೇಕು, ಇಲ್ಲಾಂದರೆ ನೋಡೋಣ ಏನು ಮಾಡೋದು ಅಂತ. ಇವಾಗ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂಗಡಿ ಹತ್ರ. ಖಾಲಿ ಇದೆ. ಆಮೇಲೆ ಏನು ಮಾಡೋದಿಲ್ಲ ಅಂಗಡಿ ಹತ್ರ. ಬಿಸ್ನೆಸ್ ಇಲ್ಲ ಅಂದರೆ ಬೋರ್ ಇಲ್ಲಿ ಅಂಗಡಿ ಹತ್ರ. ನೋಡಿ ಮಕ್ಕಳೆಲ್ಲ ಕಾಯ್ಕೊಂಡು ನಿಂತವ್ರೆ ಬಸ್ ಹೋಗೋಕ್ಕೆ. ಅವ್ರವ್ರ ಕೆಲಸದಲ್ಲೆಲ್ಲರೂ ಅವ್ರವ್ರು ಬ್ಯುಸಿ ಅವರೇ. ನಾನು ಮಾತ್ರ ಇಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ಅವರು ಬರೋರ್ನೆಲ್ಲ ನೋಡ್ತಾ ಇದ್ದೀನಿ. ಆಗ್ಲಿಂದ 1 ಅವರಿಂದ ಕೂತಿದ್ದೀನಿ ಸುಮ್ಮನೆ, ಏನು ಮಾಡೋಕ್ಕೆ ಕೆಲಸ ಇಲ್ಲದಲ್ಲಿ. ಜಸ್ಟ್ ಮನೆ ಹತ್ರ ಬಂದೆ. ನಮ್ಮಮ್ಮ ಹೇಳಿತ್ತು ಇವತ್ತು ಅಲ್ಲಿ ಪಕ್ಕದಲ್ಲಿ ಗಿಡ ಹಾಕಿರೋದು ನೋಡ್ಕೊ ಅಂತ. ಕರೆಕ್ಟಾಗಿ 5 ಹಿಂದೆ ಎಡ್ಸ್ಕೊಂಡು ಹೋಗ್ಬಿಡ್ತೀನಿ. 1 2 3 ಅದೆರಡು ಡೆಡ್ ಎಂಡಲ್ಲಿ ಏನೋ ಆಗ್ಬಿಟ್ಟೈತೆ. ಅದು ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ. ಅಮ್ಮ ಹೇಳ್ಬಿಟ್ಟು ಬೇರೆ ಹೋಗೈತೆ ನೋಡ್ಕೊಂಡಿರು ಅಂತ. ಆಮೇಲೆ ಏನಾರು ಆಗಿದೆ? ಇಲ್ಲ, ಏನಾಗಿಲ್ಲ. ಅದೇನೋ ಗಿಡ ಇಟ್ಟೋಗೋರೆ ಇಷ್ಟೇ, ಏನಾಗಿಲ್ಲ. ಸಕ್ಸಸ್ ಫೈನಲಿ. ಹೇಳ್ಬಿಟ್ಟು ಹೋಗಿದ್ರು ಆಗಲೇ. ಸಂಜೆನೇ ಒಂದು ಬಿದ್ದಿಲ್ಲಿ ಸಂಜೆನೇ ನೋಡಿಕೊಂಡು ಹೋಗಿರು ಒಂದು ಸತಿ ಅಂತ. ಇವಾಗ ಬಂದೆ ಜಸ್ಟ್ ಮನೆಗೆ. ಲೈಟು ಆನ್ ಮಾಡೋಕ್ಕೆ ಬಂದಿಲ್ಲ. ಈಗ ಒಂದೇ ಸತಿ ಟೋಟಲಾಗಿ ಅಂಗಡಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಲೈಟ್ ಇವಾಗ ಆನ್ ಮಾಡಬೇಕು. 6 ಬಂದು ಆನ್ ಮಾಡಬೇಕು. ಇವಾಗ ಆನ್ ಮಾಡ್ತಾಯಿದ್ದೀನಿ. ನಾನು ಏನು ಮಾಡೋಣ, ಇವಾಗ ಜಸ್ಟ್ ಇನ್ನು ಬಂದೆ. ಹೋಗ್ಬಿಟ್ಟು ಇವಾಗ ಸ್ವಲ್ಪ ಇನ್ನೂ ಟೈಮ್ ಆಗಿಲ್ಲ. ಹಾಲೇನು ಬೇಡ ಅಂತ ಇವತ್ತು. ಅದಕ್ಕೋಸ್ಕರ ಏನಿಲ್ಲ, ಮಾಮೂಲಿ ನಮ್ಮ ಟಿ ವಿ ಹಾಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ. ಆಮೇಲೆ ಹೋಗ್ಬಿಟ್ಟು ಊಟ ಏನು ಮಾಡೋರು ಅಂತ ಗೊತ್ತಿಲ್ಲ ನನಗೆ. ಊಟ ಇಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ತೀನಿ. ಆದರೆ ಈಚೆ ತೊಗೊಂಬರ್ತೀನಿ. ಇಲ್ಲ ಅಂದರೆ ಮನೇಲಿ ಏನೈತೆ ಅದೇ ತಿಂದ್ಬಿಟ್ಟು ಮಲ್ಕೋತೀನಿ. ಅವ್ರು ಬಂದಾಗ ಫೋನ್ ಮಾಡಿದಾಗ ಹೋಗ್ಬಿಟ್ಟು ಬಂದು ಕರ್ಕೊಂಬರ್ತೀನಿ. ಇಷ್ಟೇ ಇವತ್ತಿಂದು. ಬರೀ ಬೆಳಗ್ಗೆಯಿಂದ ಅಂಗಡಿ ತಾನೇ ಕೂತಿದ್ದೆ. ಅವರು ಮಧ್ಯಾಹ್ನನೇ ಹೋದರು. ನಮ್ಮಮ್ಮ ಹೇಳೋರೆ ಒಂದು ವಾಕರ್ ಎತ್ತಿಡಬೇಕು. ನಮ್ಮಪ್ಪ ಅದು ವಾಕರ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ನನಗೆ. ಹುಡುಕ್ಬೇಕು ಇವಾಗ ವಾಕರ್ ಬೇರೆ. ಹುಡುಕದೇ ತಪ್ಪೋಯ್ತು. 1 ನಿಮಿಷಕ್ಕೆ ಸಿಕ್ತು. ಲಾಕ್ ಆಗಿಬಿಟ್ಟೈತಲ್ಲ ಇದು. ಬಂತು ಫೈನಲಿ ಸಿಕ್ತಿದ್ದು ಕೂಡ. ಇದು ನೀಚೆ ತಗೊಂಡೋಗಿ ಆ ಮನೆ ಒಳಗಡೆ ಇಟ್ಬಿಟ್ರೆ ಮುಗೀತಿ. ಏನು ಕೆಲಸ ಇಲ್ಲ. ಅವರು ತೆಗ್ದಿಡು ಅಂತ ಹೇಳೋರು. ಆಮೇಲೆ ಸುಮ್ಮನೆ ಅವ್ರು ಬರೋದು ಲೇಟ್ ಅಲ್ವಾ, ಅವಾಗ ಬಂದು ತೆಗಿಯೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನೇ ಎಲ್ಲ ತೆಗ್ದುಬಿಟ್ಟಿಡ್ತಾ ಇದ್ದೀನಿ. ಜಸ್ಟ್ ನಾನು ಊಟ ಮುಗಿಸ್ಬಿಟ್ಟಿದ್ದೀನಿ, ಅವಾಗ ತಂದ್ಬಿಟ್ಟು ತಿಂದೆ. ಯಾರು ಮತ್ತೆ ನಾನೇ ಚಪಾತಿ ಹಾಕೋಬೇಕಿತ್ತು, ಲೇಟ್ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ನಾನೇ ತೊಗೊಂಬಂದ್ಬಿಟ್ಟೆ. ಹೋಗ್ಬಿಟ್ಟು ತೊಗೊಂಬಂದು ತಿಂದಿದ್ದೀನಿ. ಇವಾಗ ಏನಿಲ್ಲ ಬೇರೆ ಕೆಲಸ. ಅವ್ರು ಬಂದಾಗ ಹೋಗ್ಬಿಟ್ಟು ಕರ್ಕೊಂಬರ್ಬೇಕಷ್ಟೇ, ಬೇರೆ ಇನ್ನೊಂದು ಕೆಲಸ ಇಲ್ಲ ಗೈಸ್ ನನಗೀಗ. ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಬಿಗ್ ಬಾಸ್ ನೋಡ್ತೀನಿ. ಏನೋ ಒಂಥರ ಬೇಜಾರು, ಅದಕ್ಕೋಸ್ಕರ ಟೈಮ್ ಪಾಸಿಗೆ ಇದೆಲ್ಲ ಮಾಡ್ತೀನಿ ಅಷ್ಟೇ. ಅವ್ರು ಇನ್ನೂ ಬಂದಿಲ್ಲ, ನಾನು ಮಲಗಿದ್ದೆ. ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟಿದ್ದೆ. ಮಿಸ್ ಕಾಲ್ ಹಾಕೋರೆ, ನಾನು ನೋಡ್ಕೊಂಡೇ ಇಲ್ಲ. ಎಲ್ಲವರೇ ಅಂತ ಗೊತ್ತಿಲ್ಲ. ಇವಾಗ ಫೋನ್ ಮಾಡಿಬಿಟ್ಟು ಕೇಳ್ಕೊತೀನಿ ಎಲ್ಲವರೇ ಅಂತ. ನಾನು ನಾಳೆ ಫುಲ್ ಡೀಪ್ ಸ್ಲೀಪಿಗೆ ಹೋಗ್ಬಿಟ್ಟಿದ್ದೆ. ಮಾಡ್ತಾರೆ ಅಂತ. ಇವಾಗ ಫೋನ್ ಮಾಡಿಬಿಟ್ಟು ಕೇಳ್ಕೊತೀನಿ ಎಲ್ಲವರೇ ಅಂತ. ಮತ್ತೆ ನಾನು ಮಲಗಿಬಿಟ್ರೆ ಕಷ್ಟ, ಅದಕ್ಕೋಸ್ಕರನೇ ಕೇಳಿಕೊಂಡು ಅವರು ಬಂದರು. ಇವಾಗ ಜಸ್ಟ್ 1 ಮಿನಿಟ್ ಆಗಿದೆ ಬಂದು. ಅವ್ರು ಇವಾಗ ಜಸ್ಟ್ ಬಂದರು. ನನಗೆ ಗೊತ್ತಿರಲಿಲ್ಲ ಕಾರಲ್ಲಿ ಬರ್ತಾವ್ರೆ ಅಂತ. ಅದೇನೋ ಮತ್ತೆ ಹಾಸ್ಪಿಟ್ಲಿಂದ ಡೈರೆಕ್ಟ್ ಕಾರಲ್ಲಿ ಬಂದವ್ರೆ. ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದರು, ನನಗೂ ಗೊತ್ತಿಲ್ಲ. ಆದರೆ ಕಾರಲ್ಲಿ ಬಂದವ್ರೆ. ಕರ್ಕೊಂಡು ಹೋಗಿದ್ದೀನಿ ಒಳಗಡೆ ಹೋದ್ರು ಅವರು. ಹತ್ರ ಏನು ಮಾಡೋಕ್ಕೆ ಇಷ್ಟೊತ್ತಲ್ಲಿ ಕಾರ್ ಐತೆ ಅಂತ ಅಂದ್ಕೊಂಡಿರ್ತೀರಲ್ವ. ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿರೋದು. ನಾನು ಹಂಗೆ ಸುಮ್ಮನೆ ಈಚೆ ತಿರುಗಿದ್ನೆಲ್ಲ. ಅವ್ರು ಬಂದರೆ ಇವಾಗ ಜಸ್ಟ್ ಅವ್ರನ್ನ ಹಂಗೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ ಈಚೆ ಕಡೆ. ಅವ್ರನ್ನೊಂದು ಕಳ್ಸೋಣ ಅಂತ. ಅವರು ಹೋಗ್ತಾರೆ, ಬೆಂಗಳೂರಿಂದ ಬಂದವರು. ಅವ್ರಿಗೂ ರಿಟರ್ನ್ ಕಳ್ಸೋಣ, ಪಾಪ ಅವ್ರಿಗೂ ಟೈಮ್ ಆಗುತ್ತೆ ಮತ್ತೆ ಇಲ್ಲಿಂದ ಹೋಗೋಕ್ಕೆ. ನಾಟ್ ಸೀರಿಯಸ್ ಏನಿಲ್ಲ. ಅವ್ರು ಬಂದರು ಮನೆಗೆ ಇವಾಗ ಅಷ್ಟೇ. ನಮ್ಮದು ಮಾಮೂಲಿ ಕೆಲಸ ಮಾಡಿಬಿಟ್ಟು ಮಲ್ಗೋದಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.